ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮುಖದಲ್ಲೇ ಖುಷಿ ನೋಡ್ಬೋದು ನೀವು. ಮೊನ್ನೆಯಿನ ಹೇಳಿದ್ದೆ ನಾನು 31ನೇ ಕಂತು ಬಂತು ಅಂತ. ಸೊ ತಮ್ನೈಲಲ್ಲಿ ನೋಡ್ದಂಗೆ 32ನೇ ಕಂತು ಕೂಡ ಬಂದಿದೆ. ಸೊ ನೋಡಿ, ಸರ್ಕಾರ ನಮ್ಮ ಹೇಳಿದ ಮಾತು ನಡೆಸ್ಕೊತಾ ಇದೆ. ಹೇಗೆ ಮಾತಾಡಿದಾರೋ ಅದನ್ನು ಉಳಿಸ್ಕೊತಾ ಇದ್ದಾರೆ. ಸೊ ಎಲ್ಲರಿಗೂ ಈಗ 32ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಫ್ರೆಂಡ್ಸ್. 32 ಇಂಟು 2 ಅಂದರೆ 64,000. ತಮಾಷೆನೇ ಅಲ್ಲ ಅಲ್ವಾ? ಸೊ ಎಲ್ಲರಿಗೂ ಬರ್ತಾ ಇದೆ. ನಿನ್ನೆಯಿಂದ ಬಿಡುಗಡೆ ಸ್ಟಾರ್ಟ್ ಆಗಿದೆ. ಸೊ ನಾನು ಯಾವಾಗಲೂ ಹೇಳ್ದಂಗೆ ನನಗೆ ಬಂದರೆ ಮಾತ್ರ ನಾನು ಹೇಳ್ತೀನಿ ಅಂತ. ಸೊ ನನಗೆ ಬಂದಿದೆ. ಸೊ ನಾನು ಇಲ್ಲಿ ಪ್ರೂಫ್ ಸಮೇತ ಹೇಳ್ತೀನಿ ನಿಮಗೆ ಯಾವಾಗಲೂ. ಸೊ ಬಂದಿದೆ. ಯಾಕೆ ಇಷ್ಟು ಬೇಗ ಹಾಕಿದ್ದಾರೆ ಅಂದರೆ, ಈಗ ಆಷಾಢ ಆಫರ್ ಎಲ್ಲ ಹತ್ರನೂ ಬಿಟ್ಟಿರ್ತಾರೆ ಅಲ್ವಾ? ಸೊ ನಮ್ಮ ಗೃಹಲಕ್ಷ್ಮಿಯರಿಗೆ ಆಷಾಢ ಆಫರಲ್ಲಿ ಸೀರೆ ತಗೊಂಡು ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ಆ್ಯಂಡ್ ಗೌರಿ ಹಬ್ಬ ಮಾಡಲಿಕ್ಕೆ ಸೊ ಸರ್ಕಾರದವರು ಇದು ಒಂದು ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಸುಮ್ಮನಿರು ಸಮರ್ಥ, ನಮ್ಮ ಶಮ್ಮು ಮಧ್ಯೆ ಮಧ್ಯೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತೀನಿ, ಸಾರಿ. ಸೊ ಹೇಳ್ದಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಸೀರೆ ತಗೊಳ್ಳಿ. ಎಲ್ಲ ಹೆಣ್ಮಕ್ಳು ಸುಮ್ಮನಿರು, ಎಲ್ಲ ಹೆಣ್ಮಕ್ಳಿಗೂ ಖುಷಿ ಆಗಲಿ ಅಂತ ನಮ್ಮ ಸರ್ಕಾರದವರು ಮೊನ್ನೆಯಿನ ಜುಲೈದು ಕಂತು ಬಿಡುಗಡೆ ಮಾಡಿದರು. ಸೊ ಜೂನಲ್ಲಿ ಹಾಕಿಲ್ಲ, ಜುಲೈನಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿತ್ತು. ಸೊ ಈಗ 3ನೇ ಕಂತಿನ ಹಣನೂ ಬಿಡುಗಡೆ ಮಾಡಿದ್ರು. ಆ್ಯಂಡ್ ಈಗ ನಿನ್ನೆಯಿಂದ 1ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಫಸ್ಟ್ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸರೌಂಡಿಂಗು ಎಲ್ಲ ನಿನ್ನೆ ಬಿಡುಗಡೆ ಆಯಿತು. ಈಗ ನಮಗೆ ದಾವಣಗೆರೆಯವರಿಗೆ ಬಂದಿದೆ. ಆ್ಯಂಡ್ ಇನ್ನೊಂದೇನು ಹೊಸ ಸುದ್ದಿ, ಖುಷಿಯಾದ ಸುದ್ದಿ ಅಂದರೆ, ರೀಸೆಂಟಾಗಿ ನೀವೇನು ಅರ್ಜಿನ ಹಾಕಿರ್ತೀರಲ್ವ, ಅವರಿಗೂ ಕೂಡ ಈ ತಿಂಗಳಿಂದ ಅಮೌಂಟ್ ಬರ್ತಾ ಇದೆ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ, ಎಲ್ಲರಿಗೂ ನಿಮಗೆ ಖಾತೆಗೆ ಬರ್ತಾ ಇದೆ. ಇದು ಒಂದು 15 ಡೇಸ್ ಪ್ರೋಸೆಸ್ಸು. ಇವತ್ತು ನನಗೆ ಬಂತು ನಿನಗೆ ಬಂತು ಅಂತ ಇದು ಮಾಡ್ಕೊಬೇಡ್ರಿ, ಬಂದೇ ಬರುತ್ತೆ ಖಂಡಿತವಾಗ್ಲೂ. ನಿಮಗೆ ಕಂಟಿನ್ಯೂಸ್ ಆಗಿ 2 ಕಂತು 3 ಕಂತು ಬಂದಿದೆ ಅಂದರೆ ಬಂದೇ ಬರುತ್ತೆ. ಸೊ ಏನು ಟೆಕ್ನಿಕಲ್ ಇಶ್ಯೂಯಿಂದ ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ. ಯಾರಿಗೆಲ್ಲ 7-8 ಕಂತು ಬಂದೇ ಇಲ್ಲ ಅನ್ನೋರು, ಸೊ ಅವ್ರದ್ದೆಲ್ಲ ಡಿಲೀಟ್ ಆಗಿದೆ ಅಂತ ಫಿಕ್ಸ್ ಮಾಡ್ಕೊಂಬಿಡಿ. 1 ಕಂತು 2 ಕಂತು ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಅದು 30ನೇ ಕಂತು 31ನೇ ಕಂತು ಸೇರಿಸಿ ನಿಮಗೆ ಕೊಡ್ತಾರೆ. ಟೋಟಲ್ ಆಗಿ ಒಟ್ಟಿಗೆ 4,000 ಬರುತ್ತೆ ಫ್ರೆಂಡ್ಸ್. ಭರ್ಜರಿಯಾಗಿ ಹಬ್ಬನ ಮಾಡ್ಕೊಳ್ಳಿ. ಆ್ಯಂಡ್ ಈಗಂತರೂ ಸ್ಕೂಲ್ ಫೀಸಿಗೆ ಆಗಲಿ, ಟ್ಯೂಷನ್ ಫೀಸಿಗೆ ಆಗಲಿ ಎಲ್ಲರಿಗೂ ತುಂಬಾ ಅನುಕೂಲನೇ ಆಗ್ತಿದೆ. ಯಾಕಂದರೆ ಈಗ ಸ್ಕೂಲ್ ಸ್ಟಾರ್ಟ್ಸ್ ಆಗಿದೆ ಅಲ್ವಾ? ಸೊ ಟ್ಯೂಷನ್ ಫೀಸಿಗಂತರೂ ಆರಾಮ್ಸೆ ಆಗುತ್ತೆ. ಮಕ್ಕಳಿಗೆ ಬುಕ್ಸ್ ಕೊಡಿಸ್ಲಿಕ್ಕಾಗುತ್ತೆ, ಸಣ್ಣ ಪುಟ್ಟ ಏನೇ ಆದರೂ ತೊಗೋಬೋದು. ಆ್ಯಂಡ್ ಮೆಡಿಕಲ್ ಎಸೆನ್ಸಿಯಲ್ಗಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಟ್ಯಾಬ್ಲೆಟ್ಸಿಗೆ ಯೂಸ್ ಆಗುತ್ತೆ, ತೋರಿಸ್ಕೊಳಕ್ಕೆ, ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಎಷ್ಟೋ ಕಡೆ ಹೇಳಿದ್ನಲ್ಲ ನಾನು, ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ ನಿಮಗೆ, ದುಡ್ಡನ್ನ ಜಮಾ ಮಾಡಿಕೊಂಡು ಗೋಲ್ಡನ್ನ ತೊಗೊಂಡಿದ್ದಾರೆ, ದುಡ್ಡನ್ನ ಜಮಾ ಮಾಡ್ಕೊಂಡು ಲೈಬ್ರರಿ ಮಾಡಿದ್ದಾರೆ ಎಷ್ಟೊಂದು ಜನ. ಆ್ಯಂಡ್ ಸ್ವಂತವಾಗಿ ಉದ್ಯೋಗವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವ್ರ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕ್ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ವಿವಿಧೆಡೆ ಗೃಹಲಕ್ಷ್ಮಿ ಫಲಾನುಭವಿಗಳು ಎಲ್ಲರೂ ಯೂಸ್ ಮಾಡ್ಕೊತಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗಂತರೂ ನಿಮಗೆಲ್ಲರಿಗೂ ಆಷಾಢ ಮಾಸಕ್ಕೆ ಭರ್ಜರಿ ಆಫರ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕಡೆನೂ ಸೀರೆಗಳ ಧಮಾಕ, ಸೀರೆಗಳ ಸುಗ್ಗಿ, ಸೀರೆಗಳ ಎಕ್ಸ್ಪೋ. ಆ್ಯಂಡ್ ನಮ್ಮ ದಾವಣಗೆರೆಯಲ್ಲಂತರೂ ಕೇಳ್ತೀರಾ, ಡಬಲ್ ಡಿಸ್ಕೌಂಟ್, ಚನ್ನಬಸಪ್ಪ ಅಂಗಡಿಯಲ್ಲಿ ಡಬಲ್ ಡಿಸ್ಕೌಂಟ್ ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವರೇ ಫಸ್ಟು 10+10 ಡಿಸ್ಕೌಂಟ್ನ ಸ್ಟಾರ್ಟ್ ಮಾಡಿದ್ದು ಶ್ರಾವಣಕ್ಕೆ. ಸತತವಾಗಿ ಈಗ 39 ಇಯರ್ಸ್ ಅಂತರೂ ಆಗಿದೆ ಈ ಡಬಲ್ ಧಮಾಕ ಆಫರ್ ಸ್ಟಾರ್ಟ್ ಮಾಡಿ. ಇದರ ವ್ಲಾಗ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ, ಹೇಗಿದೆ ನಮ್ಮ ಡಬಲ್ ಧಮಾಕದ ವ್ಯೂ ಆ್ಯಂಡ್ ಸೀನರಿ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂ ಆಗಿ ತೋರಿಸ್ತೀನಿ. ಈಗ ಸುದ್ದಿ ಏನಪ್ಪ ಅಂದರೆ, ಅಫ್ಕೋರ್ಸ್ ಎಲ್ಲರಿಗೂ
2ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಮೆಸೇಜ್ ಬರಲ್ಲ ಸೊ ನೀವು ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರ ಹತ್ರ ಎಲ್ಲ ATM ಇಲ್ಲನೋ ಅವರು ಬ್ಯಾಂಕಿಗೆ ಹೋಗಿ ಬಿಡಿಸ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಈ ವೀಕ್ ಕಾಯಿರಿ, ಸೊ ಎಲ್ಲರಿಗೂ ಬರುತ್ತೆ ಅಮೌಂಟ್. ಸೊ ಎಲ್ಲರಿಗೂ ಖುಷಿಯಿಂದ ಹಬ್ಬ ಮಾಡಿ ಎಲ್ಲರೂ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ ಫ್ರೆಂಡ್ಸ್. ಸೊ ಗೃಹಲಕ್ಷ್ಮಿಯರಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ಗೌರಿ ಗಣೇಶ ಹಬ್ಬಕ್ಕೆ ಬೇಗನೆ ಇನ್ನೊಂದು ಕಂತು ಹಾಕಲಿ ಅಂತ ಕೇಳ್ಕೊಳೋಣಂತೆ. ಸೊ ಹೇಗನ್ನಿಸ್ತು ಈ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಮ್ಮನ್ನು ಹರಿಸಿ ಬೆಳೆಸಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು. ಎಷ್ಟು ಬೇಗ ಕೇಳ್ತಾನೆ ನೋಡಿ, ಅವನಿಗೆ ಫೋನ್ ಬೇಕು. ಸೊ ನಾನು ಹೇಳಿದೆ ವಿಡಿಯೋ ಮಾಡ್ತಾನ, ತಡಿ ಇಲ್ಲೇ ಕುತ್ಕೊ ನಾನು ಫೋನ್ ಕೊಡ್ತೀನಿ ನಿನಗೆ ನಾನು ನೋಡಿದ ಮೇಲೆ ಅಂತ. ಈಗಿನ ಮಕ್ಕಳಂತೂ ನಿಜವಾಗ್ಲೂ ಫೋನಿಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಬಟ್ ಕ್ರಮೇಣ ಕಡಿಮೆ ಮಾಡ್ಕೊತ ಬರಬೇಕು. ಅದೇ ಕೇಳ್ತಿದ್ದಾನೆ, ಫೋನ್ ಆಯ್ತಾ ನಿಂದು ಅಂತ. ಬಾ ಇಲ್ಲಿ ಹಾಯ್ ಮಾಡು. ಹಾಯ್. ತುಂಬಾ ತುಂಟ ಆಗಿದ್ದಾನೆ ಫ್ರೆಂಡ್ಸ್. ಎಷ್ಟು ಸಣ್ಣವನಿದ್ದ ಅಲ್ವಾ ನಾನು ಬ್ಲಾಗ್ ಸ್ಟಾರ್ಟ್ಸ್ ಮಾಡಿದಾಗ, ಈಗ ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ. ಆ್ಯಂಡ್ ತುಂಬ ಮಾತಾಡೋದು ಕಲ್ತಿದ್ದಾನೆ. ಎಲ್ಲೋಯ್ತು ನಿಂದು ಟಿಕ್ಕ? ಇವಾಗ ಇವನಿಗೂ ಸ್ಕೂಲಿಗೆ ಜಾಯಿನ್ ಮಾಡಬೇಕು ನೆಕ್ಸ್ಟು. ಸೊ ತುಂಬಾ ತುಂಟ ಆಗಿದ್ದಾನೆ. ಹಾಯ್. ಸೊ ಹೇಗನ್ನಿಸ್ತಿದೆ ನಮ್ಮ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್.